ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಟರಾಜ್. ನಮ್ಮ ಜೀವನದಲ್ಲಿ ಅತಿ ದೊಡ್ಡ ತಪ್ಪನ್ನ ಮಾಡ್ತಾ ಇದೀವಿ. ಅದು ಯಾವುದು ಗೊತ್ತಾ? ನಮ್ಮ ಖುಷಿಗಿಂತ ಹೆಚ್ಚಾಗಿ ಬೇರೆಯವರ ಒಂದು ಮೆಚ್ಚುಗೆಗೋಸ್ಕರ ನಾವು ನಮ್ಮ ಜೀವನನ ಹಾಳು ಮಾಡ್ಕೋತಾ ಇದೀವಿ. ನಾವು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ನಾವು ಊಟ ಮಾಡುವಂಥ ಆಹಾರ ಪದ್ಧತಿಗಳಾಗಿರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲನೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾವು ನಮ್ಮೂರಿನಲ್ಲಿ ಏನು ಅನ್ಕೋತಾರೋ, ನಮ್ಮ ಅಕ್ಕಪಕ್ಕದ ಜನಗಳು ಏನು ಅನ್ಕೋತಾರೋ, ಅಥವಾ ನಮ್ಮ ರಾಜ್ಯದ ಜನ ನಮ್ಮ ನೋಡಿ ಏನು ಅನ್ಕೋತಾರೋ ಅನ್ನೋ ಒಂದು ಭಯದಲ್ಲಿ ನಾವು ಇನ್ನು ಜೀವನ ಮಾಡ್ತಾ ಇದ್ದೀವಿ. ಆದರೆ ಒಂದು ಮಾತನ್ನು ಮಾತ್ರ ಜ್ಞಾಪನದಲ್ಲಿಟ್ಕೊಳ್ಳಿ, ನೀವೇನೇ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಜನಗಳು ಮಾತಾಡೋದಂತೂ ನಿಲ್ಲಿಸಲ್ಲ. ಒಂದು ಚಿಕ್ಕದಾಗ ಒಂದು ಕತೆ ಹೇಳ್ತೀನಿ. ಒಂದು ತಂದೆ ಮತ್ತು ಮಗ ಒಂದು ಕುದುರೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಒಂದಿಷ್ಟು ಜನ ಅಲ್ಲಿ ನಿಂತಿರ್ತಾರೆ. ಅವ್ರು ಹೇಳ್ತಾರೆ, ನೋಡಲ್ಲಿ ಆ ಪ್ರಾಣಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾರೆ. ಆಗ ಅಪ್ಪ ಕೇಳಿಸ್ಕೊಂಡು ಅಪ್ಪ ಏನು ಮಾಡ್ತಾನೆ, ಅಪ್ಪ ಕೆಳಗಿಳಿದ್ಬಿಟ್ಟು ಮಗನ್ನ ಕೂರಿಸ್ಕೊಂಡು ಕುದುರೆ ಮೇಲೆ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಸ್ವಲ್ಪ ಜನ ಮುಂದೆನೂ ಸಿಗ್ತಾರೆ. ಅವರು ಏನು ಕಾಲ ಬಂತಪ್ಪ, ಇಲ್ಲಿ ನೋಡಿಲಿ ಅಪ್ಪ ನಡ್ಕೊಂಡು ಹೋಗ್ತಾ ಇದ್ದಾನೆ, ಮಗ ಕುದುರೆ ಮೇಲೆ ಕೂತ್ಕೊಂಡ್ ಬರ್ತಾ ಇದ್ದಾನೆ ಅಂತ ಅಂತಾರೆ. ಆಗ ಅಪ್ಪ ಮತ್ತೆ ಕೇಳಿಸ್ಕೊತಾನೆ, ಏನಿದು? ಮಗುನ ಮತ್ತೆ ಇಳಿಸ್ಕೊತಾರೆ. ಮಗನ್ನ ಕೆಳಗೆ ಇಳಿಸ್ಕೊಂಡು ಕುದುರೆ ಪ್ಲಸ್ ಇವರಿಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಸ್ವಲ್ಪ ಜನ ಸಿಕ್ಕ ತಕ್ಷಣ ಇವನ್ ಯಾರೋ ಮರ, ಇವನು ದಡ್ಡ ನನ್ನ ಮಗ, ಕುದುರೆ ಇದ್ರು ಕುತ್ಕೊಂಡು ಹೋಗ್ತಾ ಇಲ್ಲ ನೋಡು, ಬರೀ ದಡ್ಡ, ಏನ್ ದಡ್ಡ ಜನಗಳು ಇವರು ಅಂತ ಹೇಳ್ತಾರೆ. ಅಂದ್ರೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ, ಏನೇ ಮಾಡಲಿ, ಜನಗಳು ಮಾತಾಡೋದನ್ನ ಮಾತ್ರ ಬಿಡೋದಿಲ್ಲ. ನೀನು ಸೋತಾಗ ನಗಾಡೋ ಜನರು ಇವರೇ. ಅದೇ ನೀನು ಗೆದ್ದಾಗ ನಿನ್ನ ಹತ್ರಕ್ಕೆ ಬಂದು ಫೋಟೋ ತೆಗೆಸ್ಕೊಳ್ಳೋರು ಇವರೇ. ಆದ್ರಿಂದ ಜನರಿಗೋಸ್ಕರ ತಲೆ ಕೆಡಿಸ್ಕೊಳ್ಳದಲೇ ನಿಮ್ಮ ಒಂದು ಮನಸ್ಸಿಗೆ ಇಷ್ಟವಾಗುವಂತಹ ಕೆಲಸಗಳು ನೀವು ಮಾಡಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸ ಇದ್ರೆ ಧೈರ್ಯವಾಗಿ ಮಾಡಿ. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವ್ರ ಕೈ ಕೊಡಬೇಡಿ. ಇವತ್ತೇ ನಿರ್ಧಾರ ಮಾಡಿ, ನೀವು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೀರಾ ಅಥವಾ ನಿಮಗೋಸ್ಕರ ಜೀವನ ಮಾಡ್ತೀರಾ? ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.